ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಥ್ಯಾಂಕ್ ಯು. ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಇದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಸಿಕ್ಕಾಪಟ್ಟೆ ಓಪನಿಂಗ್ಸ್ ಇದೆ, ನಾನು ಎಲ್ಲವನ್ನೂ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಈ ವಿಡಿಯೋಲಿ ಸ್ವಲ್ಪ ಓಪನಿಂಗ್ಸ್ನ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಇನ್ನು ಎಲ್ಲನೂ ಅಪ್ಡೇಟ್ ಮಾಡ್ತೀನಿ. ಸೊ ಫಸ್ಟ್ ಒಂದು ಬಂದು ವೆಬ್ ಪೋರ್ಟಲ್ ಡೆವಲಪರ್. ಇದು ಎಕ್ಸ್ಪೀರಿಯನ್ಸ್ 7 to 10 years ಇದೆ. ಕ್ಯಾಂಡಿಡೇಟ್ ರಿಕ್ವೈರ್ಮೆಂಟ್ ಅಥವಾ ಜಾಬ್ ಸ್ಕಿಲ್ಸ್ನ ನೀವು ಚೆಕ್ ಮಾಡ್ಕೊಳ್ಳಿ. ಮೇ ಬಿ ಯಾರಿಗೆ ಅಪ್ಲಿಕಬಲ್ ಆಗುತ್ತೆ ಅವ್ರಿಗೆ ನೋಡಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ. ವರ್ಕ್ ಲೊಕೇಶನ್ ಹೈದ್ರಾಬಾದ್, ಬೆಂಗಳೂರು, ಚೆನ್ನೈ, ಪುಣೆ ಇದೆ. ಸೊ ಎಲ್ಲ ಇಂಟರ್ವ್ಯೂಸ್ ಎಲ್ಲ ಪ್ರಾಸೆಸ್ ಆದಮೇಲೆ ನೀವು ಜಾಯ್ನ್ ಆಗೋ ಟೈಮಲ್ಲಿ ನಿಮ್ಗೆ ಯಾವುದು ಅಪ್ಲಿಕಬಲ್ ಆಗುತ್ತೋ ಈ ಲೊಕೇಶನಲ್ಲಿ ನೀವು ಅದನ್ನು ಸೆಲೆಕ್ಟ್ ಮಾಡ್ಬೋದು. ನಿಮಗೆ ಆಪ್ಷನ್ ಇದೆ, ಫೋರಲ್ಲಿ 1 ಸೆಲೆಕ್ಟ್ ಮಾಡ್ಕೊಳ್ಳೋ ಆಪ್ಷನ್ ಇದೆ. ನೆಕ್ಸ್ಟ್ LLM OPS ಎಕ್ಸ್ಪೀರಿಯನ್ಸ್ 6+ years ಇದೆ. ಮ್ಯಾಂಡೇಟ್ರಿ ಸ್ಕಿಲ್ಸ್ LLM OPS NLP. ಇದರಲ್ಲಿ ಕ್ಯಾಂಡಿಡೇಟ್ ರಿಕ್ವೈರ್ಮೆಂಟ್ ಅಥವಾ ಮ್ಯಾಂಡೇಟ್ರಿ ಸ್ಕಿಲ್ಸ್ನ ಚೆಕ್ ಮಾಡ್ಕೊಳ್ಳಿ. ಯಾರ್ಯಾರಿಗೆಲ್ಲ ಅಪ್ಲಿಕಬಲ್ ಇರುತ್ತೋ ಅವ್ರಿಗೆ ಗೊತ್ತಾಗುತ್ತೆ. ಏನಂತಂದರೆ ವರ್ಕ್ ಲೊಕೇಶನ್ ಬಂದು ಪ್ಯಾನ್ ಇಂಡಿಯಾ ಇದೆ. ನೀವು ಪ್ರಾಸೆಸ್ ಎಲ್ಲ ಆದಮೇಲೆ ಆಫೀಸ್ ಎಲ್ಲಿರುತ್ತೋ ನಿಮ್ಮ ನಿಯರೆಸ್ಟ್ ಆಫೀಸ್ಗೆ ನೀವು ಹೋಗಿ ಕೆಲಸ ಮಾಡ್ಬೋದು. ಅದು ನಿಮಗೆ ಒಳ್ಳೆ ಆಪ್ಷನ್ ಇದೆ ಇದು. ಆ್ಯಂಡ್ ನೆಕ್ಸ್ಟ್ 3 ಓಪನಿಂಗ್ಸ್ನ ಒಂದೇ ಕಡೆ ನಾನು ಅಪ್ಡೇಟ್ ಮಾಡಿದ್ದೀನಿ. ಏನಂತಂದರೆ ಫಸ್ಟ್ ಒನ್ ಬಿಗ್ ಡೇಟಾ ಟೆಸ್ಟಿಂಗ್ ಇದೆ. 8 to 12 years ಎಕ್ಸ್ಪೀರಿಯನ್ಸ್ನ ಕೇಳಿದ್ದಾರೆ. ಲೊಕೇಶನ್ ಪುಣೆ. ಆ್ಯಂಡ್ ಸೆಕೆಂಡ್ ASP.NET ಕೋರ್ 4 to 12 years ಎಕ್ಸ್ಪೀರಿಯನ್ಸ್, ಬ್ಯಾಂಗ್ಳೂರು ಮತ್ತು ಪುಣೆ ಇದೆ. ನೆಕ್ಸ್ಟ್ ಒನ್ ಟೆಕ್ನಿಕಲ್ ಲೀಡ್ L1 8 to 14 years ಆಫ್ ಎಕ್ಸ್ಪೀರಿಯನ್ಸ್, ಹೈದ್ರಾಬಾದ್ ಇದೆ. ಇದರಲ್ಲಿ ಕೀ ರೆಸ್ಪಾನ್ಸಿಬಿಲಿಟೀಸ್ ಜಾಬ್ ಸ್ಕಿಲ್ಸ್ ಮೆನ್ಷನ್ ಮಾಡಿಲ್ಲ. ಇದು ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೋ ಅವ್ರು ನನಗೆ ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ. ಅಂದರೆ ನಿಮ್ಗೆ ಯಾವ ಥರ ಕೀ ರೆಸ್ಪಾನ್ಸಿಬಿಲಿಟೀಸ್ನ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ. ಸೊ ನೀವು ಅದೇ ಥರ ನನಗೆ ರೆಸ್ಯೂಮ್ನ ಕಳಿಸ್ಕೊಡ್ಬೋದು. ಆ್ಯಂಡ್ ನೆಕ್ಸ್ಟ್ ರೋಲ್ ಕಮ್ಯುನಿಕೇಷನ್ ಸ್ಪೆಷಲಿಸ್ಟ್. ರೋಲ್ ಡೀಟೇಲ್ಸ್: ದ ಕ್ಯಾಂಡಿಡೇಟ್ ವಿಲ್ ವರ್ಕ್ ಅಂಡರ್ ದ ಡೈರೆಕ್ಷನ್ ಆಫ್ ದ ಕಮ್ಯುನಿಕೇಷನ್ಸ್ ಲೀಡ್ ಟು ಎಕ್ಸಿಕ್ಯೂಟ್ ಇಂಟರ್ನಲ್ ಕಮ್ಯುನಿಕೇಷನ್ ಸ್ಟ್ರಾಟಜಿ, ಡೆವಲಪ್ ಕ್ಯಾಂಪೇನ್ಸ್, ರೈಟ್ ಆ್ಯಂಡ್ ಪ್ರೂಫ್ ಆರ್ ಎಡಿಟ್ ಇಂಟರ್ನಲ್ ಕಮ್ಯುನಿಕೇಷನ್ಸ್. ಇದು ಲೊಕೇಶನ್ ಹೈದ್ರಾಬಾದ್ ಇದೆ. ಸೊ ನಿಮಗೆ ಅಪ್ಲಿಕೇಬಲ್ ಆಗೋರು ನನಗೆ ರೆಸ್ಯೂಮ್ನ ಕಳಿಸ್ಕೊಡಿ. ಈ ಪರ್ಟಿಕ್ಯುಲರ್ ಓಪನಿಂಗಿಗೆ ನಾನು ರೆಫರ್ ಮಾಡ್ತೀನಿ. ಇದರಲ್ಲೂ ಕೂಡ ಸ್ವಲ್ಪ ಅವರು ಡಿಸ್ಕ್ರಿಪ್ಷನ್ಸ್ನ ಮೆನ್ಷನ್ ಮಾಡಿದ್ದಾರೆ, ಅದನ್ನು ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ದ ನೆಕ್ಸ್ಟ್ ರಿಕ್ವೈರ್ಮೆಂಟ್ ಡೇಟಾ ಮಾಡ್ಯುಲರ್ ಎಕ್ಸ್ಪೀರಿಯನ್ಸ್ 6.5+ yearsನ ಕೇಳಿದ್ದಾರೆ. ಕ್ಯಾಂಡಿಡೇಟ್ ರಿಕ್ವೈರ್ಮೆಂಟ್ ಅಥವಾ ಜಾಬ್ ಸ್ಕಿಲ್ಸ್ನ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ 4 ಲೊಕೇಶನ್ಸ್ ಇದೆ. ವರ್ಕ್ ಲೊಕೇಶನ್ ಚೆನ್ನೈ, ಕೊಯಂಬತ್ತೂರು, ಬೆಂಗಳೂರು, ಪುಣೆ. ಸೊ ನಿಮಗೆ 4 ಲೊಕೇಶನ್ಸಲ್ಲಿ ನಿಮ್ಮದು ಪ್ರಾಸೆಸ್ ಎಲ್ಲ ಆದಮೇಲೆ ನಿಮ್ಮದು ಪ್ರಿಫರ್ಡ್ ಲೊಕೇಶನ್ ಯಾವುದಿದೆ ನೀವು ಚೂಸ್ ಮಾಡ್ಬೋದು. ಮತ್ತೇನೆಂದರೆ ಇದು ಹೈಬ್ರಿಡ್ ಇರುತ್ತೆ. 3 days ಆಫೀಸ್, 2 days ವರ್ಕ್ ಫ್ರಮ್ ಹೋಮ್. ನಿಮ್ಗೆ ಯಾವ ದಿನ ಇಷ್ಟ ಆಗುತ್ತೋ ನೀವು ಆ ದಿನ ಆಫೀಸ್ಗೆ ಹೋಗ್ಬೋದು. ಇನ್ನು 2 days ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟರ್ L3 ಲೊಕೇಶನ್ ಪುಣೆ, ಚೆನ್ನೈ, ಕೊಯಂಬತ್ತೂರು. 3 ಲೊಕೇಶನ್ಸ್ ನಿಮಗೆ ಇದೆ. ಕೀ ರೆಸ್ಪಾನ್ಸಿಬಿಲಿಟೀಸ್ ಏನಂತಂದರೆ ಮಸ್ಟ್ ಹ್ಯಾವ್ 3 to 5 years ಆಫ್ ಎಕ್ಸ್ಪೀರಿಯನ್ಸ್, ಕಂಫರ್ಟಬಲ್ ವಿತ್ 24/7 ಶಿಫ್ಟ್ಸ್ ಆ್ಯಂಡ್ ಅವೈಲಿಂಗ್ ವೀಕ್ ಆಫ್ಸ್ ಡ್ಯೂರಿಂಗ್ ವೀಕ್ ಡೇಸ್. ಆ್ಯಕ್ಚುಲಿ ಇದರಲ್ಲಿ ಏನಂತಂದರೆ ರೊಟೇಷನಲ್ ಶಿಫ್ಟ್ಸ್ ಇದೆ. ಮಾರ್ನಿಂಗ್, ಆಫ್ಟರ್ನೂನ್, ನೈಟ್. ಮಾರ್ನಿಂಗ್ ಅಂದರೆ 6:30 AM ಸ್ಟಾರ್ಟ್ ಆಗುತ್ತೆ. ಆಫ್ಟರ್ನೂನ್ 2 PM. ನೈಟ್ ಅಂತಂದರೆ 6 PM ಸ್ಟಾರ್ಟ್ ಆಗುತ್ತೆ. ಸೊ ನೀವು ಈ ಶಿಫ್ಟ್ನ ಚೆಕ್ ಮಾಡಿಕೊಂಡು ಇದಕ್ಕೆ ಅಪ್ಲೈ ಮಾಡ್ಬೋದು ಈ ಪರ್ಟಿಕ್ಯುಲರ್ ಜಾಬ್ಗೆ. ವರ್ಕ್ ಲೊಕೇಶನ್ ನಿಮಗೆ 3 ಆಪ್ಷನ್ಸ್ ಇದೆ: ಪುಣೆ, ಚೆನ್ನೈ, ಕೊಯಂಬತ್ತೂರು. ಆ್ಯಂಡ್ ನೆಕ್ಸ್ಟ್ ಸಿಸ್ಟಮ್ ಎಂಜಿನಿಯರ್ L3 ಲೊಕೇಶನ್ ಪುಣೆ. ಸೊ ಯಾರಿಗೆ ಪುಣೆ ಪ್ರಿಫರಬಲ್ ಲೊಕೇಶನ್ ಇದೆ ಅವ್ರು ಮಾತ್ರ ಇದಕ್ಕೆ ಅಪ್ಲೈ ಮಾಡ್ಬೋದು. ಕೀ ರೆಸ್ಪಾನ್ಸಿಬಿಲಿಟೀಸ್ನ ಚೆಕ್ ಮಾಡ್ಕೊಳ್ಳಿ. ಮತ್ತು ಶಿಫ್ಟ್ ವರ್ಕ್ ಇದೆ. ಇದರಲ್ಲೂ ಕೂಡ ಸೇಮ್ ನಾನು ಹಿಂದೆ ಹೇಳ್ದಂಗೆ ಮಾರ್ನಿಂಗ್, ಆಫ್ಟರ್ನೂನ್, ನೈಟ್ ಇದೆ. ರಿಕ್ವೈರ್ಡ್ ಸ್ಕಿಲ್ಸ್ನ ಚೆಕ್ ಮಾಡಿಕೊಂಡು ಅದೆಲ್ಲ ಅಪ್ಲಿಕಬಲ್ ಯಾರಿರುತ್ತೋ ಅವ್ರು ಮಾತ್ರ ಇದಕ್ಕೆ ಅಪ್ಲೈ ಮಾಡ್ಬೋದು. ಇದು 3 to 5 years ಆಫ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಇದರಲ್ಲಿ ಸರ್ವರ್ ಅಡ್ಮಿನಿಸ್ಟ್ರೇಷನ್ ಮತ್ತು ಸರ್ಟಿಫಿಕೇಷನ್ ಇದ್ದರೆ ಓಕೆ, ಅವರು ಕೂಡ ಬೆಸ್ಟ್ ಇದೆ, ಅವರು ಅಪ್ಲೈ ಮಾಡ್ಬೋದು. ಆ್ಯಂಡ್ ದ ನೆಕ್ಸ್ಟ್ ರಿಕ್ವೈರ್ಮೆಂಟ್ AWS ಕ್ಲೌಡ್, ಟೆರಾಫಾರ್ಮ್, ಡೆವಾಪ್ಸ್ ಇದೆ. ಎಕ್ಸ್ಪೀರಿಯನ್ಸ್ 5 to 9 years. ಕ್ಯಾಂಡಿಡೇಟ್ ಲುಕಿಂಗ್ ಫಾರ್ ರಿಸೋರ್ಸ್ ಹೂ ಕ್ಯಾನ್ ಜಾಯ್ನ್ ಅಸ್ ಇಮ್ಮಿಡಿಯೇಟ್ ಜಾಯ್ನರ್ಸ್ನ ಇವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತು ಇದರಲ್ಲಿ ಮಸ್ಟ್ ಹ್ಯಾವ್ ಮತ್ತು ಗುಡ್ ಟು ಹ್ಯಾವ್ ಇದೆ. 2 ಆಪ್ಷನ್ಸ್ ಇದೆ, ಅದನ್ನು ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಇದು ವರ್ಕ್ ಲೊಕೇಶನ್ ಆ್ಯಕ್ಚುಲಿ ಹೈದ್ರಾಬಾದಿಗಿದೆ. ಸೊ ಹೈದ್ರಾಬಾದಲ್ಲಿ ಯಾರಿಗೆ ಪ್ರಿಫರ್ಡ್ ಲೊಕೇಶನ್ ಇದೆ ಅವರು ಅಪ್ಲೈ ಮಾಡ್ಬೋದು. ಸೊ ಅಪ್ಲೈ ಏನಂತಂದರೆ ನನಗೆ ರೆಸ್ಯೂಮ್ನ ಕಳಿಸ್ಕೊಡಿ, ನಾನು ರೆಫರ್ ಮಾಡ್ತೀನಿ. ನಿಮ್ಗೆ ಯಾರಿಗೆ ಈ ರೆಸ್ಪಾನ್ಸಿಬಿಲಿಟೀಸ್ ಅಪ್ಲೈ ಆಗುತ್ತೋ ಅವ್ರು ನನಗೆ ರೆಸ್ಯೂಮ್ನ ಕಳಿಸ್ಕೊಡಿ. ಹೇಗೆ ಕಳಿಸೋದು ಅಂತ ನನಗೆ ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ 2 ರಿಕ್ವೈರ್ಮೆಂಟ್ನ ಒಟ್ಟಿಗೆ ಹಾಕಿದ್ದೀನಿ. ಫಸ್ಟ್ ಒನ್ ಟೆಕ್ನಿಕಲ್ ಲೀಡ್ ಆರ್ಕಿಟೆಕ್ಟ್.
ಅದಕ್ಕೆ 11 to 15 ಇಯರ್ಸ್ ಎಕ್ಸ್ಪೀರಿಯನ್ಸ್, ಲೊಕೇಶನ್ ಪುಣೆ. ಇನ್ನೊಂದು ಟೆಕ್ನಿಕಲ್ ಲೀಡ್ ಜಾವಾ ಫುಲ್ ಸ್ಟ್ಯಾಕ್ 8 to 11 ಇಯರ್ಸ್ ಮತ್ತು ಲೊಕೇಶನ್ ಅಗೇನ್ ಪುಣೆ. ಇದೆರಡು ಕೆಲಸಕ್ಕೂ ಕೀ ರೆಸ್ಪಾನ್ಸಿಬಿಲಿಟೀಸ್ ಮೆನ್ಷನ್ ಮಾಡಿಲ್ಲ, ಬಟ್ ನಿಮಗೆ ಈ ಎರಡು ಕೆಲಸಗಳು ಯಾರ್ಯಾರಿಗೆ ಅಪ್ಲೈ ಆಗುತ್ತೋ ಅವ್ರು ನನಗೆ ರೆಸ್ಯೂಮ್ನ ಕಳಿಸ್ಕೊಡಿ. ನಿಮಗಿನ್ನ ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ. ಬಟ್ ಆಲ್ಮೋಸ್ಟ್ ಗೊತ್ತಾಗುತ್ತೆ, ಈ ಟೆಕ್ನಿಕಲ್ ಲೀಡ್ ಅಂತಂದರೆ 11 to 15 ಇಯರ್ಸ್ ಯಾರು ಇರ್ತಾರೋ ಅವ್ರು ನನಗೆ ರೆಸ್ಯೂಮ್ನ ಕಳಿಸ್ಕೊಡಿ, ನಾನು ರೆಫರ್ ಮಾಡ್ತೀನಿ. ನೆಕ್ಸ್ಟ್ ರಿಕ್ವೈರ್ಮೆಂಟ್ ವೆಬ್ ಮೆಥಡ್ಸ್, ಎಕ್ಸ್ಪೀರಿಯನ್ಸ್ 4 to 12 ಇಯರ್ಸ್ ಇದೆ. ಇದರಲ್ಲಿ 5+ ಇಯರ್ಸಿಂದ ಏರಿಯಾ ಆಫ್ SAG ವೆಬ್ ಮೆಥಡ್ಸ್ ಆ್ಯಕ್ಚುಲಿ ಚೆಕ್ ಮಾಡ್ಕೊಳ್ಳಿ, ಕ್ಯಾಂಡಿಡೇಟ್ ರಿಕ್ವೈರ್ಮೆಂಟ್ ಅಂತ ಹೇಳಿ ಇದೆ. ಇದು ವರ್ಕ್ ಲೊಕೇಶನ್ ಬ್ಯಾಂಗ್ಳೂರ್, ಹೈದ್ರಾಬಾದ್, ಪುಣೆ ಆ್ಯಂಡ್ ಚೆನ್ನೈ. ಸೊ ನಿಮಗೆ ಪ್ರಾಸೆಸ್ ಎಲ್ಲ ಆದಮೇಲೆ ನಿಮ್ಮ ಪ್ರಿಫರ್ಡ್ ಲೊಕೇಶನ್ನಲ್ಲಿ ನೀವು ಕೆಲಸ ಮಾಡ್ಬೋದು ಈ 4 ಲೊಕೇಶನ್ಸಿಂದ. ಯಾರ್ಯಾರಿಗೆಲ್ಲ ಈ ಜಾಬ್ ಸ್ಕಿಲ್ಸ್ ಮ್ಯಾಚ್ ಆಗುತ್ತೋ ನನಗೆ ರೆಸ್ಯೂಮ್ನ ಕಳಿಸ್ಕೊಡಿ, ನಾನು ನಿಮಗೆ ರೆಫರ್ ಮಾಡ್ತೀನಿ. ಆ್ಯಂಡ್ ದ ಲಾಸ್ಟ್ ಒನ್ ಸೀನಿಯರ್ ಡೆವಲಪರ್ ರಿಕ್ವೈರ್ಮೆಂಟ್ ಇದೆ. ಅದೇನಂತಂದರೆ ಇದು ಕೂಡ 3 to 5 ಇಯರ್ಸ್ ಅಥವಾ 5+ ಇಯರ್ಸ್ಗೆ ಇದೆ. ಮಸ್ಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ODI ಆ್ಯಂಡ್ FD MEE. ಸೊ ಇದು ಯಾರಿಗೆ ಅಪ್ಲೈ ಆಗುತ್ತೋ ಅವ್ರು ನನಗೆ ರೆಸ್ಯೂಮ್ನ ಕಳಿಸ್ಕೊಡಿ. ವರ್ಕ್ ಲೊಕೇಶನ್ ಹೈದ್ರಾಬಾದ್ ಮಾತ್ರ ಇದೆ. ಸೊ ನಿಮ್ಗೆ ಯಾರಿಗೆ ಹೈದ್ರಾಬಾದ್ ಲೊಕೇಶನ್ ಬೇಕು ಅವ್ರು ಮಾತ್ರ ಕಳಿಸ್ಕೊಡ್ಬೋದು ಇದಕ್ಕೆ. ನಾನು ಎಲ್ಲ ಜಾಬ್ ಓಪನಿಂಗ್ಸಲ್ಲೂ ಜಾಬ್ ರಿಕ್ವೈರ್ಮೆಂಟ್ಸ್ ಅಥವಾ ಜಾಬ್ ಸ್ಕಿಲ್ಸ್ನ ಕಂಪ್ಲೀಟಾಗಿ ನಾನು ಓದಿಲ್ಲ. ಸೊ ನೀವು ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಯಾರಿಗೆಲ್ಲ ಅಪ್ಲೈ ಆಗುತ್ತೋ ಅವ್ರು ನನಗೆ ರೆಸ್ಯೂಮ್ನ ಕಳಿಸ್ಕೊಡಿ, ನಾನು ರೆಫರ್ ಮಾಡ್ತೀನಿ. ರೆಸ್ಯೂಮ್ನ ಹೇಗೆ ಕಳಿಸೋದು ಅಂತ ನನಗೆ ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ. ಅದೇ ಥರ ನನಗೆ ಕಳಿಸ್ಕೊಡಿ. ಆ್ಯಕ್ಚುಲಿ ಇನ್ನೂ ಸಿಕ್ಕಾಪಟ್ಟೆ ಓಪನಿಂಗ್ಸ್ ಇದೆ, ಮೇ ಬಿ 100 to 200+ ಅನಿಸುತ್ತೆ. ನಾನಿನ್ನೂ ಅಪ್ಡೇಟ್ ಮಾಡ್ತೀನಿ, ಇದು ಒಂದೇ ವಿಡಿಯೋಲಿ ಅದು ಸಾಕಾಗಲ್ಲ. ಈ ಯಶೋಧರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ನನಗೂ ಅದು ಮೋಟಿವೇಟ್ ಮಾಡುತ್ತೆ ನಿಮ್ಗಿನ್ನೂ ಜಾಬ್ ಓಪನಿಂಗ್ಸ್ನ ಹೇಳೋಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ. ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ನೀವು ಓಪನಿಂಗ್ಸ್ ಇದೆ, ನಾನು ಅಪ್ಡೇಟ್ ಮಾಡ್ತೀನಿ. ಸ್ವಲ್ಪ ಟೈಮ್ ತೊಗೋತಾ ಇದೆ ಅಷ್ಟೇ. ಬಟ್ ಮೀನ್ಮೇಲೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನನಗೂ ಮೋಟಿವೇಟ್ ಆಗಿ ನಾನು ಇನ್ನೂ ಮೆನ್ಷನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.